ಸ್ನೇಹಿತರೆ ನಮಸ್ಕಾರ. ನಾವು ತಿನ್ನುವ ಆಹಾರ ನಮ್ಮ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಎಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಸ್ವಲ್ಪನಾದರೂ ಆಲೋಚನೆ ಮಾಡಿದ್ವಾ? ಅದಕ್ಕೆಲ್ಲ ಸಮಯ ಎಲ್ಲಿರುತ್ತೆ ಹೇಳಿ ನಮ್ಮ ಹತ್ರ. ಬ್ರ್ಯಾಂಡ್ ನಮಗೆ ಇಷ್ಟ ಆದರೆ ಸಾಕು, ಜಗತ್ತು ಅದ್ರ ಬಗ್ಗೆ ಏನು ಹೇಳಿದ್ರು ಅದು ನಮಗೆ ಒಳ್ಳೆಯದು ಕೆಟ್ಟದು ಅನ್ನೋದನ್ನು ಕೂಡ ಯೋಚನೆ ಮಾಡದೆ ನಾವು ತಿಂತೀವಿ, ನಮ್ಮ ಮನೆಯವರಿಗೂ ತಿನ್ನಿಸ್ತೀವಿ. ನಮ್ಮ ದೇಶ ಫುಡ್ ಸೇಫ್ಟಿ ವಿಚಾರದಲ್ಲಿ ನಿಜಕ್ಕೂ ಪಾರದರ್ಶಕತೆ ಇದೆಯಾ? ಇದಿದ್ರೆ ನಾವು ತಿನ್ನುವ ಪ್ಯಾಕೆಟ್ ಆಹಾರಗಳ ಗುಣಮಟ್ಟ ಇಷ್ಟೊಂದು ಕಳಪೆ ಮಟ್ಟದಾಗಿರುತ್ತಿತ್ತ? ಅಂಥದ್ದೊಂದು ಭಯಾನಕ ಸತ್ಯವನ್ನು ಆಕ್ಸೆಸ್ ಟು ನ್ಯೂಟ್ರಿಷನ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ NGO ಸಂಸ್ಥೆ ಹೊರಹಾಕಿದೆ. ಏನು ಈ ವಿಷಯ, ಅದನ್ನು ನೋಡ್ಕೊಂಡು ಬರೋಣ. ಹಾಗೆಯೇ ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊಡೆಯೋದನ್ನು ಮರಿಬೇಡಿ. ಈ ದೇಶ ಹಾಗೆ ಕಣ್ರಿ, ದುಡ್ಡಿದ್ರೆ ಸಾಕು ಎಲ್ಲವೂ ನಡೆಯುತ್ತೆ. ಇಲ್ಲಿ ಹೆಸರಿಗಷ್ಟೇ ಮಾತ್ರ ಎಲ್ಲ ಸಂಸ್ಥೆಗಳು ನಾವಿದ್ದೀವಿ ಅಂತ ಜನರಿಗೆ ತೋರಿಸಿಕೊಳ್ಳುತ್ತೆ. ಆದರೆ ದುಡ್ಡು ಬಿಸಾಕಿದ್ರೆ ಅವು ಮಾಡುವ ಕೆಲಸನೇ ಬೇರೆ. ಆದರೆ ಅವುಗಳನ್ನು ನಂಬಿದ ಜನರು ಮಾತ್ರ ಅವು ಮಾಡಿದ್ದೇ ಸತ್ಯ ಅಂತ ಪಾಪ ನಂಬ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೆಪ್ಸಿಕೋ, ಯೂನಿಲಿವರ್ ಮತ್ತು ಡ್ಯಾನೋನಂತಹ ಗ್ಲೋಬಲ್ ಫುಡ್ ಕಂಪ್ನಿಗಳು ಭಾರತವೂ ಸೇರಿದಂತೆ ಹಲವು ಬಡ ರಾಷ್ಟ್ರಗಳಿಗೆ ಕಡಿಮೆ ಗುಣಮಟ್ಟದ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ವರದಿಯೊಂದು ಪ್ರಕಟವಾಗಿದೆ. ಆಕ್ಸೆಸ್ ಟು ನ್ಯೂಟ್ರಿಷನ್ ಇನ್ಸ್ಟಿಟ್ಯೂಟ್ ಎಂಬ ಹೆಸರಿನ NGO ಈ ಗಂಭೀರ ಆರೋಪವನ್ನು ಮಾಡಿದ್ದು. ಈ NGO ವರದಿಯ ಪ್ರಕಾರ ಈ ಗ್ಲೋಬಲ್ ಕಂಪನಿಗಳು ಹೆಚ್ಚಿನ ಆದಾಯದ ದೇಶಗಳಲ್ಲಿ ಮಾರಾಟ ಮಾಡುವ ಉತ್ಪನ್ನಗಳ ರೇಟಿಂಗ್ ಅತಿ ಕಡಿಮೆಯಾಗಿರುತ್ತೆ. ಭಾರತ, ಕೀನ್ಯಾ, ಪಾಕಿಸ್ತಾನ, ಫಿಲಿಪೈನ್ಸ್, ವಿಯೆಟ್ನಾಂನಂತಹ ದೇಶಗಳಲ್ಲಿ ಈ ಕಂಪನಿಗಳು ಕಡಿಮೆ ರೇಟಿಂಗ್ ಹೊಂದಿರುವ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿವೆ ಎಂದು ಆಕ್ಸೆಸ್ ಟು ನ್ಯೂಟ್ರಿಷನ್ ಇನ್ಸ್ಟಿಟ್ಯೂಟ್ ಹೇಳಿದೆ. ಈ ಕಂಪನಿಯ ವರದಿಯ ಪ್ರಕಾರ ಪೆಪ್ಸಿಕೋ ಕಂಪನಿ ತಯಾರಿಸುವಂತ ಲೇಸ್ ಚಿಪ್ಸ್ ಮತ್ತು ಟ್ರೋಪಿಕಾನಂತಹ ಜ್ಯೂಸ್ ಈ ಉತ್ಪನ್ನಗಳ ಗುಣಮಟ್ಟ ಯುರೋಪಿಯನ್ ದೇಶಗಳಿಗೆ ಹೋಲಿಸಿದರೆ ಅತಿ ಕಡಿಮೆ ಮಟ್ಟದಾಗಿದೆ ಅಂತ ಈ ಒಂದು ಕಂಪನಿ ಹೇಳಿಕೊಂಡಿದೆ. ಜೊತೆಗೆ ಯೂನಿಲಿವರ್ನ ಆಹಾರ ಉತ್ಪನ್ನಗಳಲ್ಲಿ ಕ್ವಾಲಿಟಿ ವಾಲ್ಸ್, ಮ್ಯಾಗ್ನಮ್ ಐಸ್ ಕ್ರೀಮ್ ಮತ್ತು ರೆಡಿ ಟು ಕುಕ್ ಮಿಶ್ರಣಗಳಂತಹ ಉತ್ಪನ್ನಗಳು ಸೇರಿವೆ. ಡ್ಯಾನೋನ್ ಭಾರತದಲ್ಲಿ ಪ್ರೋಟೋನಿಕ್ಸ್ ಮತ್ತು ಆಪ್ ಮಿಲ್ ನಂತಹ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದೆ. ಆಕ್ಸೆಸ್ ಟು ನ್ಯೂಟ್ರಿಷನ್ ಇನ್ಸ್ಟಿಟ್ಯೂಟ್ NGO 30 ಪ್ರಮುಖ ಮತ್ತು ದೊಡ್ಡ ಕಂಪನಿ ರ್ಯಾಂಕಿಂಗ್ ಪಟ್ಟಿಯನ್ನು ಸಿದ್ಧ ಮಾಡಿದ್ದು. ಈ ಕಂಪನಿಗಳು ಅಭಿವೃದ್ಧಿ ಹೊಂದಿದ ಮತ್ತು ಬಡ ರಾಷ್ಟ್ರಗಳಲ್ಲಿ ಮಾರಾಟ ಮಾಡುವ ಉತ್ಪನ್ನಗಳು ಬೇರೆ ಬೇರೆದೇ ಆಗಿದೆ ಅಂತ ಹೇಳಿದೆ. ಮೊದಲ ಬಾರಿಗೆ ಅಭಿವೃದ್ಧಿ ಹೊಂದಿದ ಮತ್ತು ಬಡ ದೇಶಗಳ ಮಾರಾಟ ಮಾಡುವ ಉತ್ಪನ್ನಗಳ ಗುಣಮಟ್ಟವನ್ನು ಕೂಡ ಹೋಲಿಕೆ ಮಾಡಲಾಗಿದೆ. ಇದು ಈ ದೇಶದಲ್ಲಿ ಸಾಧ್ಯ. ಕಾರಣ, ಈ ದೇಶದಲ್ಲಿ ಒಬ್ಬ MP ಹಿಡಿದು ಒಬ್ಬ ಜವಾನನ ತನಕ ಹಣ ಒಂದು ಇದ್ದರೆ ಸಾಕು, ಯಾವುದೇ ಕೆಲಸವನ್ನಾದರೂ ಮಾಡಬಹುದು. ನಾವು ಅಂದ್ಕೊಂಡಿರ್ತೇವೆ ಅಧಿಕಾರಿಗಳು, ಜನನಾಯಕರು ಇವರೆಲ್ಲ ಯಾರೆಲ್ಲ ಇದ್ದಾರಲ್ಲ, ಇವರಿರೋದೇ ನಮ್ಮನ್ನ ಕಾಯೋದಕ್ಕೆ ಅಂತ. ಆದರೆ ಇವರು ದುಡ್ಡಿರೋ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಕಾಯ್ತಾ ಇರೋದು ಹೊರತು ನಮ್ಮನ್ನಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು.